ಅನ್ಯಾಯ ನಡೆದಾಗ ಸಹಿಸಿಕೊಂಡಿರುವುದು ಕ್ರೈಸ್ತ ಧರ್ಮವಲ್ಲ. ಗುಂಡಿನ ದಾಳಿಗೂ ಮುನ್ನ ಶೂಟರ್ ಬರೆದಿದ್ದ ಮ್ಯಾನಿಫೆಸ್ಟೋ ಬಹಿರಂಗ. ಶ್ವೇತಭವನದ ವರದಿಗಾರರ ವಾರ್ಷಿಕ ಭೋಜನಕೂಟದ ವೇಳೆ ಹಿಲ್ಟನ್ ಹೋಟೆಲ್ ಹೊರಾಂಗಣದಲ್ಲಿ ಗುಂಡಿನ ದಾಳಿ ನಡೆಸಿದ ಕೊಲೆ ಥಾಮಸ್ ಅಲೆನ್ ಅನ್ನೋ ಅಮೆರಿಕದ ಸೀಕ್ರೆಟ್ ಸರ್ವಿಸ್ ಏಜೆಂಟ್ಸ್ ಬಂಧಿಸಿದ್ದಾರೆ. ಶಿಕ್ಷಕನಾಗಿದ್ದ ಥಾಮಸ್ ದಾಳಿ ನಡೆಸಲು ಕಾರಣ ಏನು, ಈತ ಯಾರು ಎಂದು ಬೆನ್ನತ್ತಿದಾಗ ಆಘಾತಕಾರಿ ವಿಚಾರವೊಂದು ಬೆಳಕಿಗೆ ಬಂದಿದೆ. ಕೋಳೆ ಥಾಮಸ್ ಅಲೆನ್ ಗುಂಡಿನ ದಾಳಿಗೂ 10 ನಿಮಿಷಕ್ಕೂ ಮುನ್ನ ಮ್ಯಾನಿಫೆಸ್ಟೋ ಅಂದರೆ ಪ್ರಣಾಳಿಕೆ ರೂಪದಲ್ಲಿ ಬರೆದು ತನ್ನ ಕುಟುಂಬ ಸದಸ್ಯರಿಗೆ ಮೇಲ್ ಕಳುಹಿಸಿರುವ ಸಾಕ್ಷಿಗಳು ಸಿಕ್ಕಿದೆ. ಮ್ಯಾನಿಫೆಸ್ಟೋ ಮೇಲ್ನಲ್ಲಿ ಆತ ತನ್ನ ತೊಳಲಾಟ ಮತ್ತು ಯಾರನ್ನ ಗುರಿಯಾಗಿಸಿಕೊಂಡಿದ್ದಾನೆ ಎಂಬುದನ್ನ ಉಲ್ಲೇಖಿಸಿದ್ದಾರೆ. ಶನಿವಾರ ರಾತ್ರಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಪತ್ನಿ ಮೆಲಾನಿಯಾ ಟ್ರಂಪ್ ಭಾಗಿಯಾಗಿದ್ದ ಹೈ ಪ್ರೊಫೈಲ್ ಡಿನ್ನರ್ ಪಾರ್ಟಿಯ ಬಳಿ ಗುಂಡಿನ ದಾಳಿಯನ್ನ ನಡೆಸಿತ್ತು. ಆನಂತರ ಕ್ಯಾಲಿಫೋರ್ನಿಯಾದ ಟೊರೆನ್ಸನ್ಸ್ 31 ವರ್ಷದ ಅಲೆನ್ ಸುಮಾರು 2500 ಅತಿಥಿಗಳು ಸೇರಿದ್ದ ಬಾಲ್ ರೂಮ್ ತಲುಪುವ ಮೊದಲೇ ಭದ್ರತಾ ಚೆಕ್ ಪಾಯಿಂಟ್ ಅಲ್ಲಿ ಬಿಗಿದು ಕಟ್ಟಹಾಕಲಾಗಿತ್ತು. ಕೋಳೆ ಥಾಮಸ್ ಅಲೆನ್ ಕೋಲ್ಡ್ ಫೋರ್ಸ್ ಸ್ನೇಹಿ ಫೆಡರಲ್ ಅಸಾಸಿನ್ ಅಲೆನ್ ಎಂದು ದಾಖಲೆಗೆ ಸಹಿ ಹಾಕಿದ್ದಾರೆ. ಮ್ಯಾನಿಫೆಸ್ಟೋನಲ್ಲಿ ಆತ ತಾನು ಮಾಡಲು ಹೊರಟಿರುವ ಕಾರ್ಯ ಸಂಪೂರ್ಣ ಸರಿ ಎಂದು ಸಮರ್ಥಿಸಿಕೊಂಡಿದ್ದಾನೆ. ಒಬ್ಬ ವ್ಯಕ್ತಿ ಮೇಲೆ ದೌರ್ಜನ್ಯವಾದಾಗ ಸುಮ್ಮನೆ ಕೂರುವುದು ಕ್ರಿಶ್ಚಿಯನ್ ನಡವಳಿಕೆಯಲ್ಲ, ಬದಲಿಗೆ ಅದು ಅಪರಾಧಕ್ಕೆ ಸಾಥ್ ನೀಡಿದಂತೆ. ನಾನು ಬಂಧನ ಶಿಬಿರದಲ್ಲಿ ಅತ್ಯಾಚಾರಕ್ಕೊಳಗಾದ ವ್ಯಕ್ತಿಯಲ್ಲ, ವಿಚಾರಣೆಗೆ ಒಳಪಡದೆ ಮರಣ ದಂಡನೆಗೆ ಗುರಿಯಾದ ಮೀನುಗಾರನಲ್ಲ, ನಾನು ಸ್ಫೋಟ ಘಟನೆಗಳಲ್ಲಿ ಬಲಿಯಾದ ಶಾಲಾ ಮಗುವಲ್ಲ, ಹಸಿವಿನಿಂದ ಬಳಲ್ತಾ ಇರುವ ಮಗು ನಾನಲ್ಲ, ಈ ಆಡಳಿತದಲ್ಲಿರುವ ಅನೇಕ ಅಪರಾಧಗಳಿಂದ ನಿಂದನೆಗೊಳಗಾದ ಹರಿಹರೆಯದ ಹುಡುಗಿಯಲ್ಲ. ಬೇರೆಯವರು ದೌರ್ಜನ್ಯಕ್ಕೊಳಗಾದಾಗ ಇನ್ನೊಂದು ಕೆನ್ನೆಯನ್ನ ತೋರಿಸುವುದು ಕ್ರೈಸ್ತ ಧರ್ಮದ ನಡವಳಿಕೆಯಲ್ಲ, ಅದು ದೌರ್ಜನ್ಯ ಎಸಗುವವನ ಅಪರಾಧಗಳಲ್ಲಿ ಭಾಗಿಯಾದಂತೆ ಎಂದು ಬರೆದುಕೊಂಡಿದ್ದಾರೆ. ಅಲೆನ್ ಮುಂದುವರೆದು, ಒಬ್ಬ ಫೀಡೋಫೈಲ್ ಅಂದ್ರೆ ಮಕ್ಕಳ ಮೇಲೆ ಕಾಮುಕ ಭಾವನೆ ಹೊಂದಿದವನು, ಅತ್ಯಾಚಾರಿ ಮತ್ತು ದೇಶದ್ರೋಹಿಯು ನನ್ನ ಕೈಗಳಿಗೆ ತನ್ನ ಅಪರಾಧಗಳ ಕಳಂಕವನ್ನ ಹಚ್ಚಲು ನಾನು ಇನ್ನು ಮುಂದೆ ಅವಕಾಶ ನೀಡುವುದಿಲ್ಲ ಎಂದು ಹೇಳಿಕೊಂಡಿದ್ದಾನೆ. ಹಿಲ್ಟನ್ ಹೋಟೆಲ್ನಲ್ಲಿ ದಾಳಿ ಹೇಗೆ ನಡೆಸಬೇಕೆಂದು ಸಹ ಅಲೆನ್ ಪ್ಲಾನ್ ಮಾಡಿಕೊಂಡು ಮ್ಯಾನಿಫೆಸ್ಟೋದಲ್ಲಿ ಉಲ್ಲೇಖಿಸಿದ್ದ. ಇಲ್ಲಾಗ್ತಾ ಇರುವ ಸಾವು ನೋವುಗಳನ್ನ ಕಡಿಮೆ ಮಾಡುವ ಉದ್ದೇಶದಿಂದ ನಾನು ಸ್ಲಗ್ಗಳ ಬದಲಿಗೆ ಬಗ್ ಶಾಟ್ ಬಳಸ್ತಾ ಇದ್ದೇನೆ. ಒಂದು ವೇಳೆ ಅನಿವಾರ್ಯವಾದ್ರೆ ನನ್ನ ಗುರಿಯನ್ನ ತಲುಪುವ ಸಲುವಾಗಿ ಇಲ್ಲಿರುವ ಬಹುತೇಕ ಜನರನ್ನ ಎದುರಿಸಲಿ ನಾನು ಸಿದ್ಧ. ಯಾಕೆಂದ್ರೆ ಒಬ್ಬ ಫೀಡೋಫೈಲ್, ಅತ್ಯಾಚಾರಿ ಮತ್ತು ದೇಶದ್ರೋಹಿಯ ಭಾಷಣ ಕೇಳಲು ಬಂದಿರುವ ಹೆಚ್ಚಿನ ಜನರು ಈ ಅಪರಾಧದಲ್ಲಿ ಭಾಗಿದಾರರು ಎಂಬುದು ನನ್ನ ಅಭಿಪ್ರಾಯ. ಆದ್ರೆ ಪರಿಸ್ಥಿತಿ ಅಷ್ಟು ಹಂತಕ್ಕೆ ಹೋಗುತ್ತಿಲ್ಲ ಎಂದು ನಾನು ಭಾವಿಸುತ್ತೇನೆ ಎಂದು ಬರೆದುಕೊಂಡಿದ್ದಾನೆ. ಅಲೆನ್ ತನ್ನ ಮ್ಯಾನಿಫೆಸ್ಟೋದಲ್ಲಿ ಆಡಳಿತದ ಉನ್ನತ ಅಧಿಕಾರಿಗಳ ಪಟ್ಟಿಯನ್ನ ಸಿದ್ಧಪಡಿಸಿದ್ದ. ಅದರಲ್ಲಿ ಎಫ್ಬಿಐ ನಿರ್ದೇಶಕ ಕಾಶ್ ಪಟೇಲ್ ಅವರನ್ನ ಮಾತ್ರ ಹೊರಗಿಟ್ಟು ಉಳಿದ ಅಧಿಕಾರಿಗಳನ್ನ ಅವರ ಪದವಿಯ ಹಿರಿತನಕ್ಕೆ ಅನುಗುಣವಾಗಿ ಗುರಿಯಾಗಿಸಲು ನಿರ್ಧರಿಸಿದ್ದ. ಭದ್ರತೆ ಬಗ್ಗೆ ಅಲೆನ್ ಟೀಕೆ ಮಾಡಿದ್ದಾನೆ. ನಾನು ಹೋಟೆಲ್ ಒಳಾಂಗಣಕ್ಕೆ ಹಲವು ಶಸ್ತ್ರಾಸ್ತ್ರ ಹಿಡಿದು ಎಂಟ್ರಿಯಾದೆ. ವಿಪರ್ಯಾಸ ಎಂದ್ರೆ ಯಾರೂ ನನ್ನನ್ನ ಏನೂ ಕೇಳಲಿಲ್ಲ, ತಡೆ ಹಿಡಿಯಲಿಲ್ಲ. ಒಂದು ವೇಳೆ ನಾನು ಇರಾನಿನ ಏಜೆಂಟ್ ಆಗಿದ್ರೆ ದೊಡ್ಡ ಶಸ್ತ್ರಾಸ್ತ್ರವನ್ನೇ ಒಳಗೆ ತಂದು ರಕ್ತಪಾತವನ್ನೇ ಹರಿಸಬಹುದಿತ್ತು ಎಂದು ಹೇಳಿಕೊಂಡಿದ್ದಾನೆ. ನಾನು ಯಾರಿಗೂ ಹಾನಿ ಮಾಡಲು ಉದ್ದೇಶವನ್ನ ಹೊಂದಿಲ್ಲ. ಗೋಡೆಗಳ ಮೂಲಕ ಗುಂಡುಗಳು ಹಾಯ್ದು ಹೋಗಿ ಬೇರೆಯವರಿಗೆ ತೊಂದರೆಯಾಗಬಾರದು ಎಂಬ ಕಾರಣಕ್ಕೆ ತಾನು ಬಗ್ ಶಾಟ್ ಗುಂಡುಗಳನ್ನ ಬಳಸ್ತಾ ಇದ್ದೇನೆ ಎಂದು ಆತ ಹೇಳಿಕೊಂಡಿದ್ದಾನೆ. ಔತಣಕೂಟಕ್ಕೆ ಬಂದವರು ಅಪರಾಧಿಗಳಿಗೆ ಬೆಂಬಲ ನೀಡುವರು ಎನ್ನುವುದು ಅಲೆನ್ ಭಾವನೆಯಾಗಿತ್ತು. ಈ ಕೆಲಸ ಮಾಡಲು ತುಂಬಾ ಕೆಟ್ಟದಾಗಿ ಅನಿಸ್ತಾ ಇದೆ, ವಾಂತಿ ಬಂದಂತಾಗ್ತಾ ಇದೆ, ಅಳಬೇಕೆನಿಸ್ತಿದೆ, ನಾನು ಮಾಡಬೇಕೆಂದಿದ್ದ ಕೆಲಸಗಳನ್ನ ಮಾಡಲು ಸಾಧ್ಯವಾಗ್ತಾ ಇಲ್ಲ ಎಂಬ ನೋವಿದೆ. ಈ ಆಡಳಿತವು ಮಾಡಿರುವ ಎಲ್ಲವನ್ನ ನೆನೆದ್ರೆ ನನಗೆ ತೀವ್ರ ಕೋಪ ಬರ್ತಾ ಇದೆ ಎಂದು ದಾಳಿಗೂ ಮುನ್ನ ಬರೆದುಕೊಂಡಿದ್ದಾನೆ. ಈ ಮೂಲಕ ಅಲೆನ್ ಮಾನಸಿಕವಾಗಿ ಎಷ್ಟು ತೊಳಲಾಡ್ತಾ ಇದ್ದ ಎನ್ನುವುದು ತಿಳಿಯುತ್ತದೆ.